ಹೇಗೆ ಒಂದು ಕ್ರಿಕೆಟ್ ಟೀಮಲ್ಲಿ ಕ್ಯಾಪ್ಟನ್ನು ಅವರ ಬೆಸ್ಟ್ ಪ್ಲೇಯರ್ ಜೊತೆ ಸೇರಿ ಒಂದು ಸ್ಟ್ರಾಂಗ್ ಟೀಮ್ ಕ್ರಿಯೇಟ್ ಮಾಡ್ತಾರೆ, ಅದೇ ಥರ ನಮ್ಮ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಮೆಟಲ್ ಅವರ ಲಿಗ್ಯಾಂಡ್ ಜೊತೆ ಸರೌಂಡ್ ಮಾಡಿಕೊಂಡು ಒಂದು ಕಾಂಪ್ಲೆಕ್ಸ್ ಕಾಂಪೌಂಡ್ ಫಾರ್ಮ್ ಮಾಡುತ್ತೆ. ಸೊ ಎಸ್, ಟುಡೇ ವಿ ಆರ್ ಸ್ಟಾರ್ಟಿಂಗ್ ಅ ಚಾಪ್ಟರ್ ವಿಚ್ ಇಸ್ ನೋನ್ ಆಸ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ವಿಚ್ ಇಸ್ ಆಲ್ಸೋ ನೋನ್ ಆಸ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್. ಸೊ ಈ ಚಾಪ್ಟರ್ ಬೇಸಿಕ್ ಕಾನ್ಸೆಪ್ಟ್ಸ್ ಏನೆಲ್ಲ ಇದೆ ಅದು ಈ ಪರ್ಟಿಕ್ಯುಲರ್ ಸೆಷನಲ್ಲಿ ಕವರ್ ಆಗುತ್ತೆ. ಆ್ಯಂಡ್ ಎಸ್, ನೀವು ಹೊಸಬರಾಗಿದ್ದೀರಾ ಅಂತಂದರೆ ಮೇಕ್ ಶೋರ್ ಯು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಯಾಕೆ ಅಂತ ಅಂದರೆ ಈ ಪರ್ಟಿಕ್ಯುಲರ್ ಚಾನಲ್ಲಿ ನಿಮಗೆ ಬೇಕಾದರೆ ಎಲ್ಲ ಕೆಮಿಸ್ಟ್ರಿ ಕಾನ್ಸೆಪ್ಟ್ಸು ಸಿಂಪಲ್, ಈಸಿ ಟು ಅಂಡರ್ಸ್ಟ್ಯಾಂಡ್ ವೇಲೆ ನಿಮಗೆ ಎಲ್ಲ ವೀಡಿಯೋಸ್ ಸಿಗುತ್ತೆ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಆರ್ ಕಾನ್ಸೆಪ್ಟ್. ಫಸ್ಟ್ ಕ್ವೆಶನ್ ಬರುತ್ತೆ, ವೈ ಡು ವಿ ನೀಡ್ ಟು ಸ್ಟಡಿ ದಿಸ್ ಚಾಪ್ಟರ್? ಇದಕ್ಕೆ ಆನ್ಸರ್ ಏನು ಅಂತ ಅಂದರೆ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನಮ್ಮ ಬಾಡಿಯಲ್ಲಿ, ನಮ್ಮ ಎನ್ವೈರನ್ಮೆಂಟಲ್ಲಿ ಎಲ್ಲ ಕಡೆ ನೋಡ್ತೀವಿ. ಸೊ ಎಕ್ಸಾಂಪಲ್ಸ್ ಎಲ್ಲೆಲ್ಲಪ್ಪ ಇದೆ ಅಂತ ಅಂದರೆ, ನಮ್ಮ ಬ್ಲಡ್, ವಿ ಹ್ಯಾವ್ ಅ ಬ್ಲಡ್ ಆ್ಯಂಡ್ ಬ್ಲಡ್ ಹ್ಯಾಸ್ ಹಿಮೋಗ್ಲೋಬಿನ್, ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಸೊ ಹಿಮೋಗ್ಲೋಬಿನ್ ಈಸ್ ಎಕ್ಸಾಂಪಲ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್. ಹಾಗಾದರೆ ಇನ್ನೆಲ್ಲೆಲ್ಲಪ್ಪ ನೋಡ್ತೀವಿ? ನಮ್ಮ ಮೆಡಿಸಿನ್ಸ್ ಅಲ್ಲಿ ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನೋಡ್ತೀವಿ. ನಮ್ಮ ಪ್ಲಾಂಟ್ಸ್ ಅಲ್ಲಿರೋ ಗ್ರೀನ್ ಪಿಗ್ಮೆಂಟ್, ದಟ್ ಇಸ್ ಕ್ಲೋರೋಫಿಲ್ ಏನಿದೆ, ವಿಚ್ ಈಸ್ ಆಲ್ಸೋ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಎಸ್, ಸೊ ಅದೇ ಥರ ತುಂಬ ಎಕ್ಸಾಂಪಲ್ಸ್ಗಳಿವೆ ವೇರ್ ವಿ ಸಿ ಕೋಆರ್ಡಿನೇಷನ್ ಕಾಂಪೌಂಡ್, ರೈಟ್? ಸೊ ನಮಗೆ ವೈ ಅನ್ನೋ ಕ್ವೆಶನ್ಗೆ ಆನ್ಸರ್ ಸಿಕ್ಬಿಟ್ಟಿದೆ. ಸೊ ವಾಟ್ ಈಸ್ ಕೋಆರ್ಡಿನೇಷನ್ ಕಾಂಪೌಂಡ್, ರೈಟ್? ಸೊ ಈ ಕ್ವೆಶನ್ನ ಆನ್ಸರ್ ಮಾಡೋಕ್ಕಿಂತ ಮುಂಚೆ ನಮಗೆ ಸ್ವಲ್ಪ ಬೇಸಿಕ್ ಥಿಂಗ್ಸ್ ಗೊತ್ತಿರಬೇಕು. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಅವರ್ ಫಸ್ಟ್ ಕಾನ್ಸೆಪ್ಟ್, ದಟ್ ಇಸ್ ಕಾಲ್ಡ್ ಅಡಿಷನ್ ಕಾಂಪೌಂಡ್. ಅಡಿಷನ್ ಕಾಂಪೌಂಡ್. ಸೊ ಅಡಿಷನ್ ಕಾಂಪೌಂಡ್ಸಲ್ಲಿ ನಾವು ಮೇಯ್ನ್ ಆಗಿ 2 ಟೈಪ್ಸ್ ನೋಡ್ತೀವಿ. ಒನ್ ಇಸ್ ಡಬಲ್ ಸಾಲ್ಟ್ ಆ್ಯಂಡ್ ಒನ್ ಮೋರ್ ಈಸ್ ಕೋಆರ್ಡಿನೇಷನ್ ಕಾಂಪೌಂಡ್. So what makes this coordination compound different from double salt? ಈಗ ಡಬಲ್ ಸಾಲ್ಟ್ ಅಂದರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ, ಆ್ಯಂಡ್ ದೆನ್ ವಿ ವಿಲ್ ಮೂವ್ ಆನ್ ಟು ಕೋಆರ್ಡಿನೇಷನ್ ಕಾಂಪೌಂಡ್. ಸೊ ಡಬಲ್ ಸಾಲ್ಟ್ ಅಂತ ಹೇಳಿದ ತಕ್ಷಣ ಗೊತ್ತಾಗುತ್ತೆ, ಎಸ್, ಡಬಲ್ ಮೀನ್ಸ್ ಸಮ್ ವಾಟ್ 2 ಅಲ್ವಾ? ಸೊ ಡಬಲ್ ಸಾಲ್ಟ್ ಅಂತ ಅಂದರೆ, ಎಸ್, ದಿಸ್ ಸಾಲ್ಟ್ ಡಿಸೋಸಿಯೇಟ್ಸ್ ಕಂಪ್ಲೀಟ್ಲಿ. ಮೀನಿಂಗ್ ಏನು? ಯಾವಾಗ ಒಂದು ಡಬಲ್ ಸಾಲ್ಟ್ನ ನಾನು ತೊಗೊಂಡು ವಾಟ್ರಲ್ಲಿ ಹಾಕ್ತೀನಿ, ಅಲ್ಲಿರೋ ಎಲ್ಲ ಅಯನ್ ಸಪ್ರೇಟ್ ಆಗಿಬಿಡುತ್ತೆ, ಕಂಪ್ಲೀಟಾಗಿ ಡಿಸೋಸಿಯೇಟ್ ಆಗಿರುತ್ತೆ. ಆದರೆ ಸೇಮ್ ಥಿಂಗ್ ನಮ್ಮ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ಆಗಲ್ಲ. ಸೊ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ವಿ ಕೆನಾಟ್ ಆರ್ ಇಟ್ ಕೆನಾಟ್ ಡಿಸೋಸಿಯೇಟ್ completely, right? So you can ask, ma'am, we need some examples. So yes, ನಾನು ನಿಮಗೆ ಎಕ್ಸಾಂಪಲ್ಸ್ ಬರ್ತೋರ್ಸಲ್ಲ, ತೋರಿಸ್ತೇನೆ ನಿಮಗೆ, ಅದು ಒರಿಜಿನಲ್ ಒನ್. ಸೊ ಎಸ್, ದಿಸ್ ಒನ್, ಇದು ವೆರಿ ಫ್ಯೂ ಮನೇಲಿ ನೋಡ್ತಾ ಇರ್ತೀರಾ. ದಿಸ್ ಈಸ್ ಅ ಪೊಟ್ಯಾಶ್ ಅಲಮ್, ವಿಚ್ ಈಸ್ ದ ಎಕ್ಸಾಂಪಲ್ ಫಾರ್ ದಿಸ್ ಡಬಲ್ ಸಾಲ್ಟ್. ಸೊ ಪೊಟ್ಯಾಶ್ ಅಲಮ್ ಈಸ್ ಮೇಡ್ ಅಪ್ ಆಫ್ potassium sulfate, K2SO4 and aluminum sulfate, Al2SO4 thrice, plus water, 24 molecules of water. So ಇದು ಕಂಬೈನ್ ಆಗಿಬಿಟ್ಟು ನಮಗೆ K2SO4 Al2SO4 thrice 24 molecule of H2O. So this is known as potash alum, so which is an example of double salt. ಸೊ ಹಾಗಾಗಿ ಪೊಟ್ಯಾಶ್ ಅಲಮ್ ಯೂಸ್ ಕೇಸ್ ಏನು, ನೀವು ಗೂಗಲ್ ಮಾಡ್ಕೋಬೋದು, ಇದ್ರದ್ದು ತುಂಬ ಯೂಸಸ್ಗಳಿವೆ. ಸೊ ಡೀಟೇಲಾಗಿ ಹೋಗಲ್ಲ. ಎಸ್, ಡಬಲ್ ಸಾಲ್ಟ್ಗೆ ಎಕ್ಸಾಂಪಲ್ ನಮ್ಮ ಪೊಟ್ಯಾಶ್ ಅಲಮ್, ಆ್ಯಂಡ್ ದ್ಯಾಟ್ ಲುಕ್ಸ್ ಲೈಕ್ ದಿಸ್. ಓಕೆ, ಸೊ ಇನ್ನು ಡೀಟೇಲ್ ವಿಡಿಯೋ ಬೇಕು ಅಂತ ಅಂದರೆ ಒಂದು ಶಾರ್ಟ್ ಇದ್ರ ಮೇಲೆ ಮಾಡ್ತೀನಿ, ಪ್ರಾಬ್ಲಮ್ ಇಲ್ಲ. ಸೊ ನಾವು ವಿಲ್ ಮೂವ್ ಆನ್ ಟು ಫ್ಯೂ ಮೋರ್ ಅದರ್ ಎಕ್ಸಾಂಪಲ್ಸ್. ಪೊಟ್ಯಾಶ್ ಅಲಮ್ ಓಕೆ ಮ್ಯಾಮ್, ನಾವು ಲ್ಯಾಬಲ್ಲಿ ಯಾವ ಥರ ಯೂಸ್ ಮಾಡಿದ್ದೀವಿ ಡಬಲ್ ಸಾಲ್ಟ್? ಎಸ್, ನಿಮ್ಮ ಸೆಕೆಂಡ್ PU ಪ್ರಾಕ್ಟಿಕಲ್ಸಲ್ಲಿ ನೀವು ಮೋಹರ್ ಸಾಲ್ಟ್ ಅನ್ನೋದು ನೋಡ್ತೀರಾ. ಸೊ ಮೋಹರ್ ಸಾಲ್ಟ್ ಏನು? ದ್ಯಾಟ್ ಈಸ್ ಆಲ್ಸೋ ಅ ಎಕ್ಸಾಂಪಲ್ ಆಫ್ ಡಬಲ್ ಸಾಲ್ಟ್.
ಸೊ ಡಬಲ್ ಸಾಲ್ಟ್ಗೆ ಬಂದು ಪೊಟ್ಯಾಷಿಯಮ್ ಆಯಿತು, FAS, that is ferrous ammonium sulfate, or which is also known as Mohr salt. Mohr salt. So Mohr salt ಅಲ್ಲಿ ಏನಿದೆ, ferrous sulfate and ammonium sulfate ಇದೆರಡು ಕಂಬೈನ್ ಫಾರ್ಮ್ ಅಲ್ಲಿ ಇರುತ್ತೆ. And if I want to write example like formula of this looks like this: Fe2SO4 ferrous sulfate plus NH4 thrice SO4 and water. So ಎಲ್ಲ ಕಂಬೈನ್ ಆಗಿಬಿಟ್ಟು ನಮಗೆ ಫೆರಸ್ ಅಮೋನಿಯಂ ಸಲ್ಫೇಟ್ ವಿಚ್ ಈಸ್ ಅ ಎಕ್ಸಾಂಪಲ್ ಆಫ್ ಡಬಲ್ ಸಾಲ್ಟ್. ಆ್ಯಂಡ್ ಅದೇ ಥರ ಕ್ರೋನಲೈಟ್ ಈಸ್ ಆಲ್ಸೋ ಒನ್ ಆಫ್ ಎಕ್ಸಾಂಪಲ್ ಆಫ್ ಡಬಲ್ ಸಾಲ್ಟ್. ಓಕೆ, ಸೊ ಈಗ ಹೇಳಿರೋ ಹಾಗೆ ಡಬಲ್ ಸಾಲ್ಟ್ ಅಂತ ಅಂದರೆ ಗೊತ್ತಿದೆ, ದ ಸಾಲ್ಟ್ ಆರ್ ಅ ಕಾಂಪೌಂಡ್ ವಿಚ್ ಡಿಸೋಸಿಯೇಟ್ಸ್ ಕಂಪ್ಲೀಟ್ಲಿ. ಮೀನ್ಸ್ ಯಾವಾಗ ನಾನು ಈ ಪೊಟ್ಯಾಶ್ ಅಲಮ್ನ ವಾಟ್ರಲ್ಲಿ ಹಾಕ್ತೀನಿ, ಯಾವಾಗ ಈ ಪೊಟ್ಯಾಷಿಯಮ್ನ ವಾಟ್ರಲ್ಲಿ ಹಾಕ್ತೀನಿ, ಇಲ್ಲಿರೋ ಪೊಟ್ಯಾಷಿಯಮ್, ಸಲ್ಫೇಟ್ ಅಯನ್, ಅಲ್ಯೂಮಿನಿಯಂ ಅಯನ್ ಆ್ಯಂಡ್ ವಾಟರ್, ಆಲ್ ದಿಸ್ ಅಯನ್ಸ್ ನಮಗೆ ಪೊಟ್ಯಾಷಿಯಮ್ ಸಲ್ಫೇಟಲ್ಲಿ ಪೊಟ್ಯಾಷಿಯಮ್ ಮತ್ತು ಸಲ್ಫೇಟ್ ಅಯನ್ ಇದೆ, ಅಲ್ಯೂಮಿನಿಯಂ ಸಲ್ಫೇಟಲ್ಲಿ ಅಲ್ಯೂಮಿನಿಯಂ ಮತ್ತು ಸಲ್ಫೇಟ್ ಅಯನ್ಸ್, ಎಲ್ಲ ಅಯನ್ಸು ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಮೀನ್ಸ್ ಅಯಾನಿಕ್ ಫಾರ್ಮಲ್ಲಿ ಡಿವೈಡ್ ಆಗಿಬಿಟ್ಟಿರುತ್ತೆ. ಆದರೆ ನಮ್ಮ ಕಾಂಪ್ಲೆಕ್ಸ್ ಕಾಂಪೌಂಡ್ ಅಥವಾ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ಆ ಥರ ನೋಡಲ್ಲ. ನಾವಿಲ್ಲಿ 100% ಡಿಸೋಸಿಯೇಷನ್ ಆಗಲ್ಲ. ಅದು ಹೇಗೆ ಅಂತ ನಾನು ತೋರಿಸ್ತೀನಿ. ಸೊ ಲೆಟ್ ಮಿ ರೈಟ್ ಒನ್ ಎಕ್ಸಾಂಪಲ್ ಫಾರ್ ಕೋಆರ್ಡಿನೇಷನ್ ಕಾಂಪೌಂಡ್. ಎಕ್ಸಾಂಪಲ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ K4FeCN6. So what is this? This is one of example of coordination compound. ಇದನ್ನು ನಾವು ಪೊಟ್ಯಾಷಿಯಮ್ ಫೆರೋಸೈನೈಡ್ ಅಂತಾನು ಹೇಳ್ತೀವಿ, ರೈಟ್? ಸೊ ಈಗ ಮ್ಯಾಮ್ ಈ ಕಂಪ್ಲೀಟ್ ಚಾಪ್ಟರ್ ಈಸ್ ರಿಲೇಯಿಂಗ್ ಓನ್ಲಿ ಆನ್ ಕೋಆರ್ಡಿನೇಷನ್ ಕಾಂಪೌಂಡ್. ಯಾಕೆ ಇದು ಕಂಪ್ಲೀಟಾಗಿ ಡಿಸೋಸಿಯೇಟ್ ಆಗಲ್ಲ? ಸಪೋಸ್ ನಾನು ಈ ಪೊಟ್ಯಾಷಿಯಮ್ ಫೆರೋಸೈನೈಡ್ ಏನು ಕೋಆರ್ಡಿನೇಷನ್ ಕಾಂಪೌಂಡ್ ಇದೆ ಇದನ್ನು ವಾಟ್ರಲ್ಲಿ ಹಾಕಿದ್ರೆ ಇದು ನಮಗೆ ಪೊಟ್ಯಾಷಿಯಮ್ ಅಯನ್ ಕೊಡುತ್ತೆ. ಆದರೆ Fe ಮತ್ತು CN6 ಮಧ್ಯ ಇರೋ ಏನು ಬಾಂಡ್ ಇದೆ ಇಟ್ ವೋಂಟ್ ಗೆಟ್ ಡಿಸೋಸಿಯೇಟೆಡ್. ಮೀನ್ಸ್ ಇಲ್ಲಿ ಈ ಪರ್ಟಿಕ್ಯುಲರ್ ಸೆಕ್ಷನ್ ಏನಿದೆ ದೇ ವೋಂಟ್ ಡಿವೈಡ್. ನಮಗೆ 4K+ ಅಯನ್ ಕಾಣುತ್ತೆ, ಆದರೆ FeCN6 ಮಧ್ಯ Fe ಮತ್ತು CN ಮಧ್ಯ ಏನು ಬಾಂಡ್ ಇದೆ ಅದು ಬ್ರೇಕ್ ಆಗಲ್ಲ. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ಯು ದಿಸ್ ಇನ್ ಡೀಟೇಲ್. ಇದು ಒಂದು ನಮ್ಮ ಕೋಆರ್ಡಿನೇಷನ್ ಕಾಂಪೌಂಡ್. ಈಗ ಯಾವಾಗ ಈ ಕೋಆರ್ಡಿನೇಷನ್ ಕಾಂಪೌಂಡ್ನ ನಾನು ವಾಟ್ರಲ್ಲಿ ಹಾಕ್ತೀನಿ, ದೇ gives us 4K+ ions and 1 this anion. ಈಗ how many number of ions is formed in this particular reaction? 4 + 1 4 ions ಫಾರ್ಮ್ ಆಗಿದೆ. ಸೊ ಇಲ್ಲಿರೋ ಎಲ್ಲ ಬಾಂಡ್ ಬ್ರೇಕ್ ಆಗಿದೆಯಾ? ನೋ. ದ ಬಾಂಡ್ ಬಿಟ್ವೀನ್ Fe ದಟ್ ಈಸ್ ಐರನ್ ಆ್ಯಂಡ್ ಸೈನೈಡ್ CN ಮಧ್ಯೆ ಏನು ಬಾಂಡ್ ಇದೆ ಅದು ಕಂಪ್ಲೀಟಾಗಿ ಡಿವೈಡ್ ಆಗಿಲ್ಲ. ಸೊ ಕ್ಯಾನ್ ಐ ಸೇ ದಿಸ್ ಕೋಆರ್ಡಿನೇಷನ್ ಕಾಂಪೌಂಡ್ ಡಸ್ ನಾಟ್ ಡಿಸೋಸಿಯೇಟ್ ಕಂಪ್ಲೀಟ್ಲಿ? ಹೇಳ್ಬೋದಲ್ವಾ? ಎಸ್. ಹಾಗಾದರೆ ಯಾವಾಗ ನಾನು ಈ ಪರ್ಟಿಕ್ಯುಲರ್ ಕಾಂಪ್ಲೆಕ್ಸ್ ಕಾಂಪೌಂಡ್ನ ನಾನು ಟೆಸ್ಟ್ ಮಾಡ್ತೀನಿ, ಅಲ್ಲಿ ನಾವು ಓನ್ಲಿ ಪೊಟ್ಯಾಷಿಯಮ್ ಅಯನ್ದು ಪ್ರೆಸೆನ್ಸ್ ನೋಡ್ತಿರ್ತೀವಿ, ಆದರೆ FeCN6 ಏನಿದೆ ಅದರದ್ದು ಪ್ರೆಸೆನ್ಸ್ ಲೈಕ್ Fe2+ ಅಯನ್ ಫಾರ್ಮ್ ಮಾಡಲ್ಲ, CN- ಅಯನ್ ಫಾರ್ಮ್ ಆಗಿರಲ್ಲ. ಸೊ ದಿಸ್ ಡಸಂಟ್ ಲೂಸಸ್ ಇಟ್ಸ್ ಐಡೆಂಟಿಟಿ. ಬಟ್ ಡಬಲ್ ಸಾಲ್ಟಲ್ಲಿ ಏನು ಮಾಡ್ತೀವಿ, ಅಲ್ಲಿ ಏನು ನೋಡ್ತೀವಿ, ಇಟ್ ಲೂಸಸ್ ಇಟ್ ಐಡೆಂಟಿಟಿ. ನಮ್ಮ ಪೊಟ್ಯಾಷ್ ಅಲಮ್ ಏನಿತ್ತು ಅದು ಪೊಟ್ಯಾಷಿಯಮ್ ಸಲ್ಫೇಟ್ ಆ್ಯಂಡ್ ಅಲ್ಯೂಮಿನಿಯಂ ಆಗಿ ಡಿವೈಡ್ ಆಗಿಬಿಟ್ಟಿದೆ. ಆ್ಯಂಡ್ ನೌ ಇಟ್ ಲೂಸಸ್ ಇಟ್ಸ್ ಐಡೆಂಟಿಟಿ ಕಂಪ್ಲೀಟ್ಲಿ ಆಫ್ಟರ್ ಡಿಸೋಸಿಯೇಷನ್. ಬಟ್ ಈ ಕೇಸಲ್ಲಿ ಇಟ್ ಡಸಂಟ್ ಲೂಸಸ್ ಇಟ್ಸ್ ಐಡೆಂಟಿಟಿ ಬಿಕಾಸ್ ದೇರ್ ಈಸ್ ಅ ಬಾಂಡ್ ಬಿಟ್ವೀನ್ Fe ಆ್ಯಂಡ್ CN, ರೈಟ್? ಸೊ ಈಗ ಇದ್ರದ್ದು ಸ್ಟ್ರಕ್ಚರ್ ನಾನು ಡ್ರಾ ಮಾಡೋದಕ್ಕೆ ಹೋದರೆ ಇಟ್ ಲುಕ್ಸ್ ಲೈಕ್ ದಿಸ್. Fe is a metal which is surrounded by 6 CN.
ಏನಿದು? ದಿಸ್ ಈಸ್ ದಿ coordination entity. We call it as coordination entity. ಕೋಆರ್ಡಿನೇಷನ್ ಎಂಟಿಟಿ ಅಂತ ಅಂದರೆ ನಮ್ಮ ಕಾಂಪ್ಲೆಕ್ಸ್ ಸ್ಟ್ರಕ್ಚರಲ್ಲಿ ಹೇಗೆ ಅದು ಕೂತ್ಕೊಂಡಿದೆ. ದಿಸ್ ಈಸ್ ಸಮಥಿಂಗ್ ಅ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್, ರೈಟ್? ಸೊ ಈ ಬಾಂಡ್ ಏನಿದೆ ಅದು ಏನು ಮಾಡಿದ್ರು ಇಟ್ ಡಸಂಟ್ ಬ್ರೇಕ್, ಆ್ಯಂಡ್ ಇದು ಬ್ರೇಕ್ ಆಗಲ್ಲ. ಸೊ ದಿಸ್ ಈಸ್ ಕೋಆರ್ಡಿನೇಷನ್ ಎಂಟಿಟಿ. ಆ್ಯಂಡ್ ಹೌ ಅಬೌಟ್ ದಿಸ್ ಕೆ ಪ್ಲಸ್? ಇದನ್ನು ನಾನು ಕೌಂಟರ್ ಅಯನ್ ಅಂತ ಅಂತೀನಿ. ಕೌಂಟರ್ ಅಯನ್. ಸೊ ಯಾವ್ದಾರ ನಮಗೆ ಕಾಂಪ್ಲೆಕ್ಸ್ ಕೊಟ್ಟೇಳಿ ಸ್ಕ್ವೇರ್ ಬ್ರ್ಯಾಕೆಟ್ ಹೊರಗಡೆ ಇರೋ ಅಯನ್ನ ನಾವು ಕೌಂಟರ್ ಅಯನ್ ಅಂತ ಅಂತೀವಿ. ಆ್ಯಂಡ್ ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಒಳಗಡೆ ಇರೋ ಗ್ರೂಪ್ ಆಫ್ ಆಟಮ್ಸ್ ಏನಿದೆ ಅದನ್ನು ನಾವು ಕೋಆರ್ಡಿನೇಷನ್ ಎಂಟಿಟಿ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಕೋಆರ್ಡಿನೇಷನ್ entity, right? And the bond between metal and ligand. ಈಗ ಈ CN ಏನು ಬರ್ತಿದ್ದೀನಿ. ಸೊ ದಿಸ್ 6 CN ಆರ್ ಸರೌಂಡಿಂಗ್ ದಿಸ್ FE ಏನು? ಇಟ್ ಈಸ್ ಅ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯನ್, ಬಿಕಾಸ್ ಇದು ಅಯೋನಿಕ್ ಫಾರ್ಮಲ್ಲಿ ಇದೆ. ಸೊ ಸೆಂಟ್ರಲ್ ಮೆಟಲ್ ಅಯನ್ ಆರ್ ಆಟಮ್ ಅಂತ ಹೇಳ್ಬೋದು. ಆ್ಯಂಡ್ ವಾಟ್ ಇಸ್ ದ CN? CN ಇಸ್ ಅ ಗ್ರೂಪ್ ಆಫ್ ಆಟಮ್ಸ್. ಇದನ್ನು ನಾವು ಲಿಗ್ಯಾಂಡ್ಸ್ ಅಂತ ಹೇಳ್ತೀವಿ. ಸೊ ನಿಮಗೆ ಮೆಟಲ್ ಬಗ್ಗೆ ಗೊತ್ತಾಗಿರುತ್ತೆ, ಯಾಕಂದರೆ Fe ಈಸ್ ಅ ಮೆಟಲ್, ಇಟ್ಸ್ ಅ ಸೆಂಟ್ರಲಲ್ಲಿದೆ, ಅದಕ್ಕೆ ಸೆಂಟ್ರಲ್ ಮೆಟಲ್ ಆಟಮ್ ಅಥವಾ ಅಯನ್ ಅಂತ ಹೇಳ್ತೀವಿ. ವಾಟ್ ಈಸ್ ದಿಸ್ ಲಿಗ್ಯಾಂಡ್ ವಿಚ್ ಇಸ್ ಸಮಥಿಂಗ್ ನ್ಯೂ? ಲೆಟ್ ಮಿ ಎಕ್ಸ್ಪ್ಲೇನ್ ಯು ದಿಸ್ ಇನ್ ಡೀಟೇಲ್, ರೈಟ್? ಸೊ ಎಸ್, these are some basic terms which we are going to come across in this particular classes. Like in particular chapter alli ee ella terms ನಾವು ಆಗಾಗ ಯೂಸ್ ಮಾಡ್ತಾ ಇರ್ತೀವಿ. ಸೊ ಸೆಂಟ್ರಲ್ ಮೆಟಲ್ ಆಟಮ್ ಅಂತ ಅಂದರೆ ಏನು ಅಂತ ಹೇಳಿದ್ರೆ ಇಟ್ಸ್ ಅ ಆಟಮ್, ಮೆಟಲ್ ಆಟಮ್. ಸೊ ನಾವು ಏನು ಎಕ್ಸಾಮ್ ತೊಗೊಂಡ್ವಿ K4 Fe CN6 ಅಲ್ಲಿ ನಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಯಾವುದಾಗಿತ್ತು? ಐರನ್. ದಿಸ್ ಇಸ್ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಸೆಂಟ್ರಲ್ ಮೆಟಲ್ ಅಯನ್ ಅಂತ ಹೇಳ್ಬೋದು, ರೈಟ್? ಸೊ ಸೆಂಟ್ರಲ್ ಮೆಟಲ್ ಅಯನ್ ದೇ ಆರ್ ಜನರಲಿ ಅ ಲಿವಿಸ್ ಆ್ಯಸಿಡ್. ಯಾಕೆ ಲಿವಿಸ್ ಆ್ಯಸಿಡ್ ಅಂತ ಹೇಳ್ತಿದ್ದೀನಿ? ಬಿಕಾಸ್ ದೇ ಆರ್ ಎಲೆಕ್ಟ್ರಾನ್ ಟೇಕರ್ಸ್, ಅಕ್ಸೆಪ್ಟರ್. ಸೊ ಸೆಂಟ್ರಲ್ ಮೆಟಲ್ ಆಟಮ್ ಏನು ಮಾಡುತ್ತೆ? ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ. ಹಾಗಾದರೆ ಡೊನೇಟರ್ ಯಾರಾಗಿರ್ತಾರೆ? ಆಬ್ವಿಯಸ್ಲಿ ಲಿಗ್ಯಾಂಡ್ಸ್. ಲಿಗ್ಯಾಂಡ್ಸ್ ಅಂತ ಅಂದ್ರೇನು? ದೇ ಆರ್ ಗ್ರೂಪ್ ಆಫ್ atoms which donate pair of electron to central metal atom or ion. Ion anta ಹೇಳ್ತೀನಿ, central metal ion. So ligands anta andrenu? They are atoms or group of atoms. They can be atoms or group of atoms which donate pair of electron to central metal atom. ಹಾಗಾದರೆ ನಾನು CN ಏನಂತ ಹೇಳಿದೆ? CN ಇಸ್ ಅ ಲಿಗ್ಯಾಂಡ್ ಹಿಯರ್. ಸೊ ಲಿಗ್ಯಾಂಡ್ ಏನು ಮಾಡುತ್ತೆ? ದೇ ಗಿವ್ ಎಲೆಕ್ಟ್ರಾನ್, ದೇ ಡೊನೇಟ್ ಎಲೆಕ್ಟ್ರಾನ್ ಟು Fe, ದ್ಯಾಟ್ ಈಸ್ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯನ್. ಸೆಂಟ್ರಲ್ ಮೆಟಲ್ ಅಯನ್ಗೆ ಲಿಗ್ಯಾಂಡ್ ಏನು ಮಾಡುತ್ತೆ? ಎಲೆಕ್ಟ್ರಾನ್ನ ಕೊಡುತ್ತೆ. ಸೊ ಎಲೆಕ್ಟ್ರಾನ್ ಡೋನರ್ ಆಗಿರೋದ್ರಿಂದ ಲಿಗ್ಯಾಂಡ್ಸ್ನ ನಾವು ಲಿವಿಸ್ ಬೇಸ್ ಅಂತಾನು ಹೇಳ್ಬೋದು. ದೇ ಆರ್ ಲಿವಿಸ್ ಆ್ಯಸಿಡ್ಸ್, ದೇ ಆರ್ ಲಿವಿಸ್ ಬೇಸ್, ರೈಟ್? ಸೊ ಈಗ ಕೋಆರ್ಡಿನೇಷನ್ ನಂಬರ್ ಅಂದರೆ ಏನು? ಕೋಆರ್ಡಿನೇಷನ್ ನಂಬರ್ ಮೀನ್ಸ್ ನಂಬರ್ ಆಫ್ coordinate bond formed between metal and ligands. ಸೊ ಕೋಆರ್ಡಿನೇಟ್ ಬಾಂಡ್, ಈಗ ನಾನು ಹೇಳಿದೆ ಲಿಗ್ಯಾಂಡ್ ಏನು ಮಾಡುತ್ತೆ? ಎಲೆಕ್ಟ್ರಾನ್ನ ಕೊಡುತ್ತೆ. ಯಾರಿಗೆ ಕೊಡುತ್ತೆ? ಮೆಟಲ್, ಸೆಂಟ್ರಲ್ ಮೆಟಲ್ ಅಯನ್ಗೆ ಕೊಡುತ್ತೆ. ಆ್ಯಂಡ್ ಕೊಟ್ಬಿಟ್ಟು ಇಟ್ ಫಾರ್ಮ್ಸ್ ಅ ಬಾಂಡ್ ಬಿಟ್ವೀನ್ ದಮ್. ಸೊ ಈಗ Fe ಮತ್ತು CN ಮಧ್ಯ ನಮ್ಮ ಹತ್ರ ಒನ್ ಬಾಂಡ್ ಈಚ್ ಇರುತ್ತೆ. ಸೊ ನಮ್ಮ ಹತ್ರ ಲಿಗ್ಯಾಂಡ್ಸ್ ಎಲ್ಲೆಲ್ಲಿದೆ? ಎಷ್ಟಿದೆ? 6 ಲಿಗ್ಯಾಂಡ್ಸ್ ಇದೆ. ಹಾಗಾದರೆ 6 ಕೋಆರ್ಡಿನೇಷನ್ ಬಾಂಡ್ಸ್ ಇದೆ ಅಂತ. ಸೊ ಕೋಆರ್ಡಿನೇಷನ್ ಬಾಂಡ್ ಎಷ್ಟಿರುತ್ತೆ ಅಷ್ಟೇ ಕೋಆರ್ಡಿನೇಷನ್ ನಂಬರ್ ಆಗಿರುತ್ತೆ. ಸೊ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಕೋಆರ್ಡಿನೇಷನ್ ನಂಬರ್ ಏನು ಅಂತ ಕೇಳಿದ್ರೆ ದಿಸ್ ಈಸ್ 6. ಕೋಆರ್ಡಿನೇಷನ್ ನಂಬರ್ ಈಸ್ ಈಕ್ವಲ್ ಟು 6. ಸೊ ಇದರಲ್ಲಿ ನಾವು ಇನ್ನು ಟೈಪ್ಸ್ ಆಫ್ ಲಿಗ್ಯಾಂಡ್ ನಮ್ಮ
ನೆಕ್ಸ್ಟ್ ಲೆಕ್ಚರ್ ಕ್ಲಾಸಲ್ಲಿ ನೀವು ನೋಡ್ತೀರಾ ಡೀಟೇಲ್ ಆಗಿ, ರೈಟ್. ಸೊ ಕೋಆರ್ಡಿನೇಷನ್ ನಂಬರ್ ಮೀನ್ಸ್ ನಂಬರ್ ಆಫ್ ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಬಿಟ್ವೀನ್ ಮೆಟಲ್ ಆ್ಯಂಡ್ ಲಿಗ್ಯಾಂಡ್. ಮೆಟಲ್ ಮತ್ತು ಲಿಗ್ಯಾಂಡ್ ಮಧ್ಯೆ ಎಷ್ಟು ಬಾಂಡ್ ಫಾರ್ಮ್ ಆಗಿದೆ, ದ್ಯಾಟ್ ಇಂಡಿಕೇಟ್ಸ್ ಸೆನ್ ಕೋಆರ್ಡಿನೇಷನ್ ನಂಬರ್, right? So coordination polyhedron means what? It is a structure, geometry of a complex. Suppose metal M ಇದೆ, ಎರಡು ಲಿಗ್ಯಾಂಡ್ ಜಾಯಿನ್ ಆಗಿದೆ. ಸೊ ಇದ್ರದ್ದು ಜಾಮೆಟ್ರಿ ಏನಾಗಿರುತ್ತೆ, ದಿಸ್ ಇಸ್ ಗೋನ್ ಟು ಬಿ ಲೀನಿಯರ್ ಆಗಿದೆ ಅಲ್ಲ, ಸ್ಟ್ರೈಟ್ ಆಗಿದೆ. ಹಾಗಾದರೆ ಸಪೋಸ್ ನಮ್ಮ ಮೆಟಲು 3 ಲಿಗ್ಯಾಂಡ್ ಜೊತೆ ಜಾಯಿನ್ ಆಗಿದೆ. ಸೊ ದಿಸ್ ಇಸ್ ಟ್ರೈಗೋನಲ್ ಪ್ಲೇನಾ. ಹಾಗಾದರೆ ಅದೇ ಥರ ಮೆಟಲು 4 ಲಿಗ್ಯಾಂಡ್ ಜೊತೆ ಜಾಯಿನ್ ಆಗಿದೆ. ಹಾಗಾದರೆ ದ ಜಿಯೋಮೆಟ್ರಿ ಆಫ್ ದಿಸ್ ಈಸ್ ಗೋನ್ ಟು ಬಿ ಟೆಟ್ರಾಹೆಡ್ರಲ್, ರೈಟ್. ಸೊ ಈಗ ಕೋಆರ್ಡಿನೇಷನ್ ನಂಬರ್ಗೆ ಹೋಗೋಣ. ಶ್ಯೂರ್ ಪ್ಲೀಸ್, ಮೂಡು ಬಂದ್ರೆ ಹಾಕೋ. Oxidation number. Now let us move on to oxidation number. What is this oxidation number? ಈಗ ನಮಗೆ ಜನರಲ್ ಆಗಿ ಕಾಂಪ್ಲೆಕ್ಸ್ ಕೊಟ್ಬಿಟ್ಟು ಸೆಂಟ್ರಲ್ ಮೆಟಲ್ ಆಟಮ್ದು ಆಕ್ಸಿಡೇಷನ್ ನಂಬರ್ ಅಥವಾ ಆಕ್ಸಿಡೇಷನ್ ಸ್ಟೇಟ್ ಏನಾಗಿರುತ್ತೆ ಅಂತ ಕೇಳ್ತಾರೆ. ಸೊ ಲೆಟ್ ಅಸ್ ಸಾಲ್ವ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕಾಂಪ್ಲೆಕ್ಸ್. ನಮ್ಮ ಹತ್ರ ಕಾಂಪ್ಲೆಕ್ಸ್ ಏನಿದೆ, K4FeCN6. ದಿಸ್ ಈಸ್ ಅ ಕಾಂಪ್ಲೆಕ್ಸ್. ಈಗ ಈ ಕಾಂಪ್ಲೆಕ್ಸಲ್ಲಿ ಈ ಮೆಟಲ್ದು ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಟ್ಸ್ ಅ ಚಾರ್ಜ್ ಓವರ್ ದಟ್ ಮೆಟಲ್, ರೈಟ್. ಸೊ ಈಗ CN ಅಂತ ಅಂದರೆ CN ಆಲ್ವೇಸ್ ಕ್ಯಾರೀಸ್ -1 ಚಾರ್ಜ್. ಸೊ ಈಗ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗೋಣ. We have a complex. So how we are going to solve? I'll take this K4. K4 means potassium has +1 charge and we have 4K, then we have to multiply by 4 alva. And then Fe nange gottilla, so x anta baritini. 6 ligands ide, 6 into CN, 1 CN hatrana -1 charge irutte, so which is equal to 0. The whole complex is neutral now, right? So balance out agide, complete agi neutral complex irodrinda I'll write equals to 0. ಈಗ ಇದನ್ನು ಸಾಲ್ವ್ ಮಾಡ್ಕೊಂಡು ಹೋಗೋಣ. ಸೊ -6 + 4x is equal to 0. 4 - 6 it is -2. ಇದನ್ನು ಈ ಕಡೆ ತಗೋತೀರಾ ಅಂತ ಅಂದರೆ x is equal to +2. ಸೊ ಇದರಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ Fe is going to be +2. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಯಾವ್ದಾರ ಕಾಂಪ್ಲೆಕ್ಸ್ ಕೊಟ್ಬಿಟ್ಟು they'll ask you to find out the oxidation number or oxidation state of metal. So ಆಗ ನಿಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರಬೇಕು. And let me give you one homework question. You need to calculate oxidation state. Find oxidation state of central metal ion of complex. ಸೊ ಈಗ ನಿಮಗೆ 2 ಕ್ವೆಶನ್ ಕೊಟ್ಟಿದ್ದೀನಿ, ವಿಚ್ ಇಸ್ ಗೋನ್ ಟು ಬಿ ಯೋರ್ ಹೋಮ್ವರ್ಕ್ ಕ್ವೆಶನ್. ಆ್ಯಂಡ್ ಇದ್ರದ್ದು ಆಕ್ಸಿಡೇಷನ್ ಸ್ಟೇಟ್, ಕೋಬಾಲ್ಟ್ ಮತ್ತು ಕಾಪರ್ದು ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಇಫ್ ಯು ಫೈಂಡ್ ಎನಿ ಪರ್ಟಿಕ್ಯುಲರ್ ಟಾಪಿಕ್ ವಿಚ್ ಇಸ್ ಡಿಫಿಕಲ್ಟ್ ಆ್ಯಂಡ್ ಯು ವಾಂಟ್ ಮೀ ಟು ಮೇಕ್ ವಿಡಿಯೋ ಆನ್ ದ್ಯಾಟ್, ಆ್ಯಂಡ್ ಮೇಕ್ ಶೋರ್ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾವ ಟಾಪಿಕ್ ಮೇಲೆ ನಿಮಗೆ ನೆಕ್ಸ್ಟ್ ವಿಡಿಯೋ ಬೇಕಾಗಿದೆ ಅಂತ. ಐ ಟ್ರೈ ಟು ಮೇಕ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಟಾಪಿಕ್. And see you in the next video. Bye-bye.